ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಾವಿನ ಹಣ್ಣಿನ ಹೋಳಿಗೆ ಮಾಡೋದನ್ನ ತೋರಿಸ್ಕೊಡಾಕ್ತಾನೆ. ಭಾಳ ಖುಷಿ ಆಗೈತಿ. ಯಾಕಂದ್ರೆ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂತ ಮಾವಿನ ಹಣ್ಣು ಭಾಳ ಚಲೋ ಸಿಕ್ಕಾವ್ರಿ. ಅದರಿಂತ್ರನ ನಾನು ಹೋಳಿಗೆಯನ್ನು ಮಾಡಿ ತೋರ್ಸಾಕ್ತಾನೆ. ಭಾಳ ಬೆಸ್ಟ್ ಆಗಿರ್ತಾವು ನೋಡ್ರಿ. ಸೂಪರ್ ಆಗಿರೋಂಥ ಒಂದಿಷ್ಟು ಮಾವಿನ ಹಣ್ಣು ತಂದೆವು. ಯಾಕಂದ್ರೆ ಅದ್ರೊಳಗಿಂದ ಎಲ್ಲ ತಕೊಂಡು ನಾವು ಹೋಳಿಗೆ ಮಾಡ್ಬೇಕಾಗ್ತತಿ ನೋಡ್ರಿ. ಇದನ್ನ ಕಟ್ ಮಾಡೇ ನಾನು ಒಳಗಿಂದು ಎಲ್ಲ ತಕೋತಾನೆ ಮಾವಿನ ಹಣ್ಣು. ಅದನ್ನ ತಗೊಂಡ ನಾವು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನಿಮ್ಗೆ. ನೋಡ್ರಿ ಎಷ್ಟು ಮಸ್ತ್ ಆಗಿರ್ತಾವ್ರಿ. ನೀವು ಈಜಿ ಆಗೈತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಟೇಸ್ಟ್ ಬರ್ತಾವೆ ಅದಕ್ಕೆ ನೀವು ಒಂದು ದಿನ ಮಾತ್ರ ತಿನ್ಬೋದು. ಯಾಕಂದ್ರೆ ಹಣ್ಣು ಹಾಕಿರ್ತೀವಲ್ರಿ ಅದಕ್ಕೆ ನೋಡ್ರಿ. ಇದನ್ನೆಲ್ಲನೂ ನಾನು ಚಂದಂಗೆ ಕಟ್ ಮಾಡ್ಕೊಂಡು ಅದನ್ನು ತೊಗೊಂಡು ಇದು ಒಳಗಿಂದ ಅಷ್ಟು ತೊಗೋಬೇಕ್ರಿ. ಹಣ್ಣು ಸಿಪ್ಪೆ ಬೇಡ. ಆದ್ರೆ ಇದನ್ನಷ್ಟು ತೊಗೊಂಡು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕಾಕತಿ. ಈಗ ನೀವು ಎಷ್ಟು ಬೇಕು ನಿಮಗೆ ಹೋಳಿಗೆಗೆ ಅಷ್ಟು ತಗೋರಿ. ಈಗ ನೋಡ್ರಿ ನಾ ಇದನ್ನೆಲ್ಲನೂ ತಕೊಂಡು ಇಟ್ಕೊಂಡನಲ್ರಿ ಹಣ್ಣು, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಹೋಟೆಲ್ದಲ್ಲಿನೂ ಮಾಡಿರ್ತಾರೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವೆ. ಈಗ ನಾನು ಎಲ್ಲನೂ ನೋಡಿ ನಾನು ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಬೇಕನ್ನಿಸ್ತು. ಅದಕ್ಕೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೇನೆ ರೀ. ಮಾವಿನ ಹಣ್ಣಿಂದೆಲ್ಲನೂ ನಾನು ಇದ್ರ ಮಿಕ್ಸಿ ಜಾರ್ನ ಹಾಕಿ ಪೇಸ್ಟ್ ಮಾಡ್ಕೊಂಡನ್ರಿ. ಈಗ ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಳಕ್ತೇನೆ. ಇಲ್ಲಿ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಮೈದಾ, ಅದಕ್ಕೆ ಎಷ್ಟು ಹಾಕಿರ್ತೀವಲ್ರಿ ಅಷ್ಟು ಮೈದಾ ಹಾಕಿದ್ರೆ ಹೋಳಿಗೆ ಚಲೋ ಬರ್ತಾವೆ ಅಂಥೇಳಿ ನಾನು ಹೋಳಿಗೆ ಹಿಟ್ಟು ಮಾಡ್ಕೊಳಕ್ತೇನೆ. ಅದನ್ನ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳಕ್ತೇನೆ ರೀ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಹೋಳಿಗೆ ಹಿಟ್ಟಿನ ಅದಕ್ಕೆ ನಾದೋನ್ರಿ. ನೋಡ್ರಿ ಈಗ ಎಷ್ಟು ಮಸ್ತ್ ಆಗಿರ್ತಾವೆ ಹೋಳಿಗೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತಾವೆ. ಯಾಕಂದ್ರೆ ಮಾವಿನ ಹಣ್ಣಿಂದ ಹೋಳಿಗೆ ಅಲ್ರಿ, ಅದಕ್ಕೆ ಟೇಸ್ಟ್ ಬರ್ತಾವೆ. ಈಗ ನೋಡ್ರಿ ಹಿಟ್ಟಂದು ನಾದ್ಕೊಳಕ್ತೇನೆ ನಾನು. ಹೋಳಿಗೆ ಹಿಟ್ಟಿನ ಅದಕ್ಕೆ ಚಂದಂಗೆ ಹಿಟ್ಟು ನಾದ್ಕೊಂಡು ಇಟ್ಕೋಬೇಕ್ರಿ. ಅದು ಸ್ವಲ್ಪ ನೆನೆಯಾಗಿ ಬಿಡ್ಬೇಕು ಅದನ್ನ. ನೋಡ್ರಿ ಈಗೆಲ್ಲನೂ ಹಿಟ್ಟು ಹೋಳಿಗೆ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ನಾನು ನೀರದು ಜಾಸ್ತಿ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ನಾದ್ಕೋಬೇಕಾಗಿರ್ತೈತೆ ರೀ. ನೋಡ್ರಿ ಈಗ ನಾದಿಟ್ಟತಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಡ್ಬೇಕ್ರಿ. ಎಣ್ಣೆ ಹಾಕಿಟ್ರೆ ಅದು ಹಿಟ್ಟು ಚಂದ ನೆನಿತೈತೆ ರೀ. ಈಗ ನೋಡ್ರಿ ಇದು ಕೈಗೆ ಅದು ಅಂಟ್ಕೋತೈತೆ ಅಂತ ಹೇಳಿ ಸ್ವಲ್ಪ ಆಯಿಲನ್ನು ಹಾಕೈತೆ. ಈ ನೀರು ಸ್ವಲ್ಪ ಹೆಚ್ಚೆಚ್ಚೆ ಸ್ವಲ್ಪ ಆಯಿಲ್ ಹಾಕಿ ಇಟ್ಬಿಡ್ಬೇಕ್ರಿ ಅದನ್ನ ಮುಚ್ಚಿ. ನೋಡ್ರಿ ಈಗ ಮೆತ್ತಗಾಗೈತೆ ಇದು. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ. ನೋಡ್ರಿ ಈಗೆಲ್ಲ ಮುಚ್ಚಿಟ್ಬಿಟ್ಟನೆ. ಒಂದು ಪ್ಯಾನಿಗೆ ನಾನು ತುಪ್ಪ ಹಾಕೊಳಕ್ತೇನೆ ರೀ. ತುಪ್ಪ ಹಾಕ್ಕೊಂಡು ರವೆ ಇರ್ತಾವಲ್ರಿ, ಉಪ್ಪಿಟ್ಟು ರವೆ, ಚಿರೋಟಿ ರವೆ ಅಥವಾ ಬಿಳಿ ರವೆ ತಾರಲ್ರಿ, ಉಂಡಿ ರವೆ, ಅವನ್ನ ತೊಗೊಂಡೇನ್ರಿ. ಅವನ್ನ ತೊಗೊಂಡು ನಾನು ಏನು ಮಾಡಾಕ್ತಾನೆ ಅಂದ್ರೆ ತುಪ್ಪದಾಗ ಅವನ್ನ ಚಂದಂಗೆ ಹುರ್ಕೋಬೇಕ್ರಿ. ಸ್ವಲ್ಪ ಕೆಂಪಾಗುವಂಗೆ ತುಪ್ಪದಾಗ ಹುರ್ಕೋಬೇಕ್ರಿ. ಇವು ಸೀಸನ್ದಾಗ ಮಾಡೋದ್ರಿ. ಮತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ. ಮಾವಿನ ಹಣ್ಣಿನ ಹೋಳಿಗೆ ಅಂದ್ರೆ ಅಷ್ಟು ತಿನ್ಬೇಕಪ್ಪ ಅನ್ನಿಸ್ತೈತಿ, ಅಷ್ಟು ಟೇಸ್ಟ್ ಅನ್ನಿಸ್ತೈತಿ. ಈಗ ನೋಡ್ರಿ ರವೆ ಒಳಗೆ ನಾನು ಸಕ್ಕರೆ ಹಾಕೊಳಕ್ತೇನೆ ರೀ ಅದರಷ್ಟು. ಆಮೇಲೆ ಹಾಲನ್ನು ಹಾಕೊಳಕ್ತೇನೆ ರೀ. ಹಾಲು 1 ಕಪ್ ರೀ. ಸಕ್ಕರೆನೂ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ರವಾನು 1 ಕಪ್ ತೊಗೊಂಡೈತಿ. ಅಷ್ಟು ಹಾಕಿ ಇದನ್ನೇನು ಮಾಡ್ಬೇಕಂದ್ರೆ ಚಂದಂಗೆ ತಿರುಗಿಸ್ಬೇಕ್ರಿ. ಅದು ತುಪ್ಪದಾಗ ಕುದಿಬೇಕದು. ತುಪ್ಪನೂ ಇರ್ತೈತಿ, ಹಾಲೂ ಇರ್ತೈತಿ. ಚಂದಂಗೆ ಕುದಿಬೇಕ್ರಿ. ಆದಮೇಲೆ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಗಟ್ಟಿ ಆಗೋಣ ಇದನ್ನು ಮಾವಿನ ಹಣ್ಣೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೂ ಅದ್ರೊಳಗೆ ಹಾಕಿರಿ ಮಸ್ತಂಗೆ ಕುದಿಸ್ಬೇಕ್ರಿ. ಅದು ಒಂದು ಹೋಳಿಗೆಗೆ ಹದ ಬರೋ ತನಕನೂ ಕುದಿಸ್ಬೇಕು. ನೋಡ್ರಿ ಮಾವಿನ ಹಣ್ಣಿಂದು ನಾನು ಇನ್ನೊಂದು ಸ್ವಲ್ಪ ಪೇಸ್ಟನ್ನು ಇದಕ್ಕೆ ಹಾಕೊಳಕ್ತಾನೆ. ಯಾಕಂದ್ರೆ ಅದರದ್ದು ಮೇಯ್ನಾಗಿ ಮಾಡಾಕತ್ತೀವಿ ಅಂತ ಹೇಳಿ ಜಾಸ್ತಿನೇ ಹಾಕೊಳಕ್ತಾನೆ. ನೀವು ಬೇಕಾದಷ್ಟು ಹಾಕೋರಿ. ಯಾಕಂದ್ರೆ ಅದನ್ನು ಒಂದು 2-3 ಮಾವಿನ ಹಣ್ಣನ್ನು ಹಿಡಿತೈತೆ ರೀ ಇದು. 1 ಕಪ್ನಷ್ಟು ಇದಕ್ಕೆ ಅಷ್ಟು ಹಾಕೊಳಕ್ತಾನೆ. ಇದು ಮಾವಿನ ಹಣ್ಣೆಲ್ಲ ಹಾಕ್ಕೊಂಡು ಚಂದಂಗೆ ಇದನ್ನು ಕುದಿಸ್ಕೋಬೇಕ್ರಿ. ನೋಡ್ರಿ ಮಸ್ತಂಗೆ ಕುದಿಯಾಕತ್ತದು ಎಲ್ಲ. ಕುದ್ದಾದ್ಮೇಲೆ ಈಗ ಏಲಕ್ಕಿನೂ ನಾನು ಹಾಕೊಳಕ್ತೇನೆ ರೀ. ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಆಗ್ತೈತೆ ರೀ ಇದು ಏಲಕ್ಕಿ ಹಾಕ್ಕೊಂಡು ಇದನ್ನು ಒಂದು ಹೂರ್ಣ ಮಾಡ್ಕೊಳಕ್ತೇನೆ. ನೋಡ್ರಿ ಭಾಳ ಮಸ್ತಾಗಿರ್ತೈತಿ ಇದು. ಇಂಥ ಹೂರ್ಣ ತೊಗೊಂಡು ನಾವು ಉಂಡೆ ಮಾಡಿ ಅದ್ರೊಳಗೆ ತುಂಬೆ ಹೋಳಿಗೆ ಮಾಡ್ಬೇಕ್ರಿ. ಹಿಟ್ಟಂತೂ ನಾದಿಟ್ಟತಿ, ಈಗೆಲ್ಲ ನೆನೆದಿರ್ತೈತೆ ರೀ. ನೋಡ್ರಿ ಉಂಡೆ ಮಾಡ್ಕೊಳಕ್ತೇನೆ ರೀ ಇದ್ರ. ಈಗ ಉಂಡೆ ಮಾಡ್ಕೊಂಡು ಇದು ಸ್ವಲ್ಪ ತುಪ್ಪ ಹಚ್ಚಿ ಮಾಡ್ಕೊಂಡ್ರೆ ಉಂಡೆ ಚಂದ ಆಗ್ತಾವೆ ಅಂಥೇಳಿ ನಾನು ಸ್ವಲ್ಪ ತುಪ್ಪನೂ ಹಚ್ಕೊಂಡೇನಿ ರೀ. ಹಚ್ಕೊಂಡು ಮಾಡ್ಕೊಳಕ್ತಾನೆ. ಈಗ ನೋಡ್ರಿ ಎಲ್ಲ ಉಂಡೆಗಳನ್ನು ಚಂದ ಬರ್ತಾವ್ರಿ. ಒಂದು ಹದಕ್ಕೆ ಬಂದೈತಲ್ರಿ ಈಗ ಚಂದಂಗೆ ಇದು ಯಾವಾಗ ಕುದೀತೈತಿ ಆವಾಗ ಹೋಳಿಗೆ ಚಂದ ಬರ್ತಾವ್ರಿ. ಈಗ ನೋಡ್ರಿ ಹಿಟ್ಟನ್ನು ನೆನೆದು ಬಿಟ್ಟೈತಿ. ಭಾಳ ಮಸ್ತಾಗಿರುವಂಥ ಹಿಟ್ಟನ್ನು ನೆನೆದಾಗೈತಿ. ಈಗ ಇದನ್ನು ತೊಗೊಂಡು ನಾವು ಹೋಳಿಗೆ ಮಾಡೋದನ್ನು ತೋರಿಸ್ತೇನೆ ರೀ. ಈಗ ನೋಡ್ರಿ ಮಾವಿನ ಹಣ್ಣಿನ ಹೋಳಿಗೆ ಅಲ್ರಿ ಇದು. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತೈತಿ. ಸೀಸನ್ದಾಗ ಮಾಡೋದಿರ್ತೈತಿ. ಅದಕ್ಕೆ ನೀವು ಒಂದು ಸಲ ಈ ಸೀಸನ್ ಮುಗಿದ್ರಾಗನ ಮಾವಿನ ಹಣ್ಣಿನ ಹೋಳಿಗೆ ಮಾಡಿ ತಿನ್ನಲಿ ಅಂಥೇಳಿನ
ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೇನೆ ರೀ. ಮಸ್ತಾಗಿರ್ತಾವ್ರಿ. ನೀವು ಟಫ್ ಇಲ್ಲ ಏನಿಲ್ಲ, ಈಜಿ ಐತಿ. ಬರೀ ರವೆ ಒಳಗೆ ಇದನ್ನು ಮಾಡೋ ಮುಂದೆ ಸಜ್ಜಕ ಮಾಡೋ ಮುಂದೆ ಇದನ್ನು ಹಾಕೋಬೇಕು ಅಷ್ಟೇ ರೀ. ರಸ, ಮಾವಿನ ಹಣ್ಣಿನ ರಸ ಇಷ್ಟು ಬಿಟ್ಟರೆ ಇದ್ರಾಗ ಮತ್ತೇನು ಇಲ್ಲ. ಹೋಳಿಗೆ ಮಾತ್ರ ಭಾರಿ ಟೇಸ್ಟ್ ಆಗ್ತಾವ್ರಿ. ಟೇಸ್ಟಿಯಾಗಿರುವಂಥ ಒಂದು ಮಾವಿನ ಹಣ್ಣಿನ ಹೋಳಿಗಿದು ಎಲ್ಲರೂ ತಿನ್ನೋಕೆ ಭಾಳ ಇಷ್ಟ ಆಗುತ್ತೆ ಇದು. ಅದಕ್ಕೆ ಬಿಸಿ ಬಿಸಿಯಾಗೆ ಇಂಥ ಹೋಳಿಗೆ, ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಕೊಂಡು ತಿನ್ನಿರಿ. ಆದರೆ ಇದನ್ನು ಶುಗರ್ದವ್ರದು ತಿನ್ನಬಾರ್ದು. ಯಾಕಂದರೆ ಇದ್ರೊಳಗೆ ಮಾವಿನ ಹಣ್ಣು ಸ್ವೀಟ್ ಇರ್ತೈತಿ, ಸಕ್ಕರೆನೂ ಸ್ವೀಟ್ ಇರ್ತೈತಿ. ಎಲ್ಲ ಸ್ವೀಟ್ ಇರೋದ್ರಿಂದ ಮಕ್ಕಳಿಗೆ ಕೊಡ್ಬೋದು, ಮತ್ತು ಶುಗರ್ ಇಲ್ದವರು ತಿನ್ಬೋದು ರೀ. ಇದನ್ನ ನೋಡಿರಿ ಎಷ್ಟು ಮಸ್ತಾಗತ್ತವು. ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾದ ಒಂದು ಖರ್ಜೂರಿ ಹೋಳಿಗೆ ಗತೆ ಇರ್ತಾವೆ ರೀ. ಅಷ್ಟು ಮಸ್ತ್ ಇರ್ತಾವೆ. ಭಾಳ ಫಸ್ಟ್ ಕ್ಲಾಸ್ ಆದ ಒಂದು ಹೋಳಿಗೆ ರೀ ಇದು. ಯಾಕಂದ್ರೆ ಮಾವಿನ ಹಣ್ಣು ಅಷ್ಟು ಟೇಸ್ಟ್ ಆಗಿರ್ತತಿ, ಹೋಳಿಗೆನೂ ಅಷ್ಟು ಟೇಸ್ಟ್ ಆಗಿರ್ತತಿ ಇದ್ರೊಳಗೆ. ನೋಡಿರಿ ಎಷ್ಟು ಮಸ್ತಾಗಿರ್ತತಿ. ಇದನ್ನು ಚಂದಂಗೆ ನಾವು ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಬೋದು ರೀ. ಈಗ ನಾನು ಎಣ್ಣೆ ಹಾಕಿ ಬೇಯಿಸ್ಕೊಳಕ್ತಾನೆ ಅದನ್ನ. ಮಸ್ತಾಗಿರುವಂಥ ಮಾವಿನ ಹಣ್ಣಿನ ಹೋಳಿಗೆ ನೀವು ಕೂಡ ಇದನ್ನ ಮಾಡಿ ತಿನ್ರಿ ಅಂತ ಹೇಳಿನ ನಾನು ಹೇಳಾಕತ್ತೀನಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತೈತೆ ರೀ. ಸೀಸನ್ನ ಹೋಗೋದ್ರಾಗನ ನೀವು ಮಾಡಿ ತಿನ್ನಲೇಬೇಕಾದಂಥ ಒಂದು ರೆಸಿಪಿ ರೀ ಇದು. ಬೆಸ್ಟಾಗಿರ್ತೈತಿ. ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ. ತುಪ್ಪ ಹಾಕ್ಕೊಂಡು ತಿಂದುಬಿಡ್ಬೇಕು ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾದ ಒಂದು ಮಾವಿನ ಹಣ್ಣಿನ ಹೋಳಿಗಿದು. ಅದಕ್ಕೆ ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ಸು ಏನು ಭಾಳ ಬೇಕಾಗೋದಿಲ್ಲ ರೀ. ರವೆ ಸಕ್ಕರೆ ಇದ್ರೆ ಸಾಕು, ಮಾವಿನ ಹಣ್ಣಿಂದ ಹೋಳಿಗೆ ತಯಾರಾಗಿಬಿಡ್ತೈತೆ ರೀ. ಅಷ್ಟು ಈಜಿ ಆಗಿರುವಂಥ ಒಂದು ಒಳ್ಳೆಯ ರೆಸಿಪಿ ಇದು. ನೀವು ಒಂದು ಸಲ ಮಾಡಿ ನೋಡಿರಿ. ಈಗ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಮಾವಿನ ಹಣ್ಣಿನ ಹೋಳಿಗೆಯನ್ನು ನಾನು ಮಾಡಿ ತೋರ್ಸಾಕತ್ತೇನೆ ನಿಮಗೆ. ನೀವು ಕೂಡ ಇದೇ ಥರನ ಮಾವಿನ ಹಣ್ಣಿನ ಹೋಳಿಗೆ ಮಾಡಿರಿ. ನೋಡಿರಿ ಎಷ್ಟು ಮಸ್ತಾಗಿರ್ತಾವೆ. ದೇವ್ರ ಪೂಜೆಗಾಗಲಿ ಮತ್ತು ಎಡಿಗೆ ಆಗಲಿ ಮಾಡ್ಬೋದು. ಎಲ್ಲನೂ ಇದು ಮಾವಿನ ಹಣ್ಣಿನ ಹೋಳಿಗೆ ಭಾಳ ಮಸ್ತ್ ಇರ್ತೈತಿ. ಮತ್ತು ನೀವು ಡಬ್ಬಿಗೂ ಹಾಕಿ ಕೊಡ್ಬೋದು ಮಕ್ಕಳಿಗೀಗ. ಎಲ್ಲರ ಡಬ್ಬಿಗೆ ಟ್ಯೂಷನ್ ಕ್ಲಾಸ್ ಹೋಗ್ತಿದ್ರೆ ಹಾಕಿ ಕೊಡ್ಬೋದು. ಅಷ್ಟು ಟೇಸ್ಟ್ ಆಗಿರ್ತೈತಿ. ಬರೀ ತುಪ್ಪ ಹಚ್ಕೊಂಡು ತಿಂದ್ರೆ ಟೇಸ್ಟ್ ಆಗಿರ್ತೈತೆ ರೀ ಭಾಳ. ನೋಡಿರಿ ಏನು ಫಸ್ಟ್ ಕ್ಲಾಸ್ ನೋಡಿರಿ ಹೋಳಿಗೆ. ಮಾವಿನ ಹಣ್ಣಿನ ಹೋಳಿಗೆ ಭಾಳ ಫಸ್ಟ್ ಕ್ಲಾಸ್ ಆಗಿರುವಂಥದ್ದು. ನೋಡಿರಿ ಎಷ್ಟು ಚಂದ ಬರ್ತಾವೆ. ಅವು ಏನೂ ಹರಿಯಂಗಿಲ್ಲ ರೀ, ಏನೂ ಇಲ್ಲ. ಭಾಳ ಮಸ್ತಾಗಿ ಬರ್ತಾವೆ ಮತ್ತು ಈಜಿನೂ ಐತ್ರಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಆ ಕಡೆ ಈ ಕಡೆ ಎರಡೂ ಕಡೆನೂ ನಾನು ಸುಟ್ಕೊಳಕ್ತೇನೆ ರೀ. ಅದನ್ನ ಚಂದಂಗೆ ಎಣ್ಣೆ ಹಾಕಿ ಸುಟ್ಟು ಬಿಡ್ಬೇಕು. ಅದನ್ನ ಆ ಕಡೆ ಈ ಕಡೆ ಎರಡೂ ಕಡೆನೂ ಚಂದಂಗೆ ಸುಡ್ಬೇಕು ರೀ. ಈ ದಂಡಿ ಅದು ಎಲ್ಲನೂ ಏನು ಮಾಡ್ಬೇಕಂದ್ರೆ ಹಿಂಗೆ ಒತ್ತಿ ಸುಟ್ರೆ ಅದು ಚಂದ ಬೆಂದಿರ್ತೈತೆ ರೀ. ನೋಡಿರಿ ಎಣ್ಣೆ ಹಾಕೋದು ಸ್ವಲ್ಪ ಬೇಯಿಸಾಕತ್ತೇನೆ ರೀ. ನೀವು ದಪ್ಪನೂ ಬೇಕಾದ್ರೆ ದಪ್ಪನೂ ಮಾಡ್ಕೊಬೋದು ರೀ. ಬಾವು ಟೇಸ್ಟ್ ಬರ್ತಾವೆ. ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಬೋದು. ಇಲ್ಲಿಲ್ಲಾಂದ್ರೆ ಅಷ್ಟು ತೆಳ್ಳಗಂದು ಮಾಡೋಕ್ಕಿಂತ ರೀ ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಬೆಸ್ಟ್ ಇರ್ತಾವ್ರಿ ತಿನ್ನಕ್ಕೆ. ನೋಡಿರಿ ಫಸ್ಟ್ ಕ್ಲಾಸ್ ಆದ ಮಾವಿನ ಹಣ್ಣಿನ ಹೋಳಿಗೆಯನ್ನು ನಾವು ಈಗ ರೆಡಿ ಮಾಡಿದ್ದೆವು. ನೋಡಿರಿ ಎಷ್ಟು ಮಸ್ತ್ ಸುಟ್ಟೈತಿ. ಆ ಕಡೆ ಈ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಸುಟ್ಬಿಟ್ರೆ ಭಾಳ ಮಸ್ತ್ ಇರ್ತೈತೆ ರೀ ಹೋಳಿಗೆ. ಎಣ್ಣೆ ಭಾಳ ಬ್ಯಾಡ್ ಅನ್ನೋರು ಈ ಥರ ಸುಟ್ಕೊಬೋದು ರೀ. ಹಂಗೆ ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಮಾವಿನ ಹಣ್ಣಿನ ಹೋಳಿಗೆ ತಯಾರಾಗ್ತಾವ್ರಿ. ಈಗ ನಾನು ಯಾಕೆ ಇದನ್ನ ಹಿಂಗೆ ಸುಡೋದದು ಎಲ್ಲ ತೋರ್ಸಾಕ್ತಾನೆ ಅಂದ್ರೆ ಎಷ್ಟು ಈಜಿ ಬರ್ತಾವೆ ಮತ್ತು ಎಲ್ಲನೂ ಚಂದ ಬರ್ತಾವೆ. ಇದು ಟೇಸ್ಟೂ ಆಗಿರ್ತಾವೆ. ನೋಡಿರಿ ಇವು ಅದ ಹೋಟೆಲ್ಗಳಾಗದು ನಾವು ನೋಡಿದ್ದೇವ್ರಿ. ನಾವು ತಿನ್ಬೇಕಪ್ಪ ಈ ಮಾವಿನ ಹಣ್ಣಿನ ಹೋಳಿಗೆನ ಅಂದ್ರೆ ಎಷ್ಟು ಇಷ್ಟ ಆಗುತ್ತಲ್ಲ ಅಂಥೇಳಿ ಅಲ್ಲೇ ತಿಂದು ನೋಡಿದ್ರೂ ಇಷ್ಟ ಆಗೈತೆ ರೀ. ಮನೆಗೆ ಬಂದು ನಾವು ಮಾಡಿ ಇದೇ ಥರ ಮಾಡಿ ನೋಡಿದ್ರೂ ಮಾವಿನ ಹಣ್ಣಿನ ಹೋಳಿಗೆ ಭಾಳ ತುಂಬಾ ಟೇಸ್ಟ್ ಆಗಿ ಬಂತು ರೀ. ಅದಕ್ಕೆ ನಾನು ಈಗ ಇದನ್ನು ಮಾಡೇನಿ ನೋಡಿರಿ. ಮಸ್ತಾಗಿರುವಂಥ ಮಾವಿನ ಹಣ್ಣಿನ ಹೋಳಿಗೆ ರೆಸಿಪಿ ನೀವು ಮಾಡಿರಿ. ಭಾರಿ ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ನೋಡಿರಿ ಈಗ ಇವಕ್ಕೆಲ್ಲ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಿ ಸುಟ್ಬಿಟ್ರೆ ಭಾಳ ಟೇಸ್ಟಿಯಾಗಿರ್ತಾವ್ರಿ. ನೋಡಿರಿ ಇದನ್ನು ಎಲ್ಲ ಸುಡಾಗ್ತದೆ.
ಎಲ್ಲ ಹೋಳ್ಗಿನೂ ಚಂದ ಬರ್ತಾವ್ರಿ. ಯಾಕಂದ್ರೆ ಹೂರ್ಣನೂ ಹದ ಮಾಡ್ಕೋಬೇಕ್ರಿ, ಹಿಟ್ಟನ್ನು ಹದ ಮಾಡ್ಕೋಬೇಕ್ರಿ. ಹೂರ್ಣ ಹಿಟ್ಟ ಎರಡೂ ಒಂದು ಚೆಂದಾಗಿ ಹದಕ್ಕೆ ಬಂತಂದ್ರೆ ಹೋಳ್ಗೆ ಈಜಿಯಾಗಿ ಬರ್ತಾವ್ರಿ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಬರಾಕತ್ತಾವ ನೋಡಿರಿ. ಈ ಥರ ಎಲ್ಲ ಚೆಂದಂಗೆ ಸುಟ್ರೆ ಟೇಸ್ಟಿಯಾಗ ಅದ ಒಂದು ಮಾವಿನ ಹಣ್ಣಿನ ಹೋಳ್ಗೆ ರೆಡಿ ಆಗ್ತಾವ್ರಿ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗ್ಯಾವು. ಈಗ ಮಾವಿನ ಹಣ್ಣಿನ ಹೋಳ್ಗೆಯನ್ನು ನಾನು ಎಲ್ಲನೂ ನಿಮ್ಗೆ ಮಾಡಿ ತೋರಿಸೀನಿ. ಮತ್ತು ನೋಡಿರಿ ಎಷ್ಟು ಚಂದ, ಎಷ್ಟು ಟೇಸ್ಟ್ ಆಗಿರ್ತಾವೆ. ನೀವು ಇದೇ ಥರನ ಈ ಸೀಸನ್ ಹೋಗೋದ್ರಾಗ ಮಾಡಿರಿ, ತಿನ್ನಿರಿ ಅಂತ ಹೇಳೇನ ಹೇಳಾಕ್ತೇನೆ ರೀ. ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಕೊಳಕ್ತೇನೆ ನಾನು. ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಭಾಳ ಭಾಳ ಭಾರಿ ಆಗಿರ್ತಾವೆ ರೀ, ಮಸ್ತಾಗಿರ್ತಾವೆ ನೋಡಿರಿ. ಈಗ ತುಪ್ಪನೂ ಇಟ್ಟನೆ, ತುಪ್ಪ ಮತ್ತು ಹಾಲು ಎರಡೂ ಇಟ್ಟತ್ತೀಗ ಮಾವಿನ ಹಣ್ಣಿನ ಹೋಳಿಗೆಯನ್ನು ನಾವು